ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಶ್ವಿಜಾ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನಿವತ್ತು ನಮ್ಮೂರ ಬಸ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮೂರ ಬಸ್ ಅಂತಂದರೆ ದೇವಸ್ಥಾನದ ಹತ್ರ ಇರೋ ಬಸ್ಸು, ಗೌಡಿಗೆರೆ ಹತ್ರ. ಎಷ್ಟು ಜನ ಇದ್ದಾರೆ ನೋಡಿ. ನಮಗಂತೂ ಮೈಸೂರಿಗೆ ಹೋಗ್ತಾ ಇದ್ವಿ, ಬಸ್ ಹತ್ತಷ್ಟರಲ್ಲೇ ಸಾಕಾಗೋಯ್ತು. 2-3 ಬಸ್ ಬಂದರೂ ನಾವು ಹತ್ತಿರಲಿಲ್ಲ, ಅಷ್ಟು ಜನ. ಒಂದು ಬಸ್ ಬಂದರೆ 3 ಬಸ್ಸಷ್ಟು ಜನ ಇದ್ದರು. ನಾವು ಪಾಪು ಇದ್ಲಲ್ವಾ, ಸೊ ಫುಲ್ಲು ಇಸ್ಕಾಡ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇರಲಿಲ್ಲ ಬಸ್ ಹತ್ರ. ಅದಾದಮೇಲೆ ಇನ್ನು ನೆಕ್ಸ್ಟ್ ಆಮೇಲೆ ಬರ್ತಾವೋ ಇಲ್ಲವೋ ಅಂತ ಹೇಳ್ಬಿಟ್ಟು ಈ ಬಸ್ನ ಹತ್ಕೊಂಡ್ವಿ. ನಮ್ಮ ಹಸ್ಬೆಂಡು ಸೀಟ್ ಹಾಕಿದ್ರೆ ಹೆಂಗೋ ಕರ್ಚಿಫೆಲ್ಲ ಹಾಕ್ಬಿಟ್ಟು, ಇಲ್ಲಾಂದರೆ ನಿಜವಾಗ್ಲೂ ಸೀಟ್ ಅಂತೂ ಸಿಗೋದಿಲ್ಲ, ಅಷ್ಟು ರಶ್ ಆಗ್ತಾರೆ. ಇವರೆಲ್ಲ ಆಲ್ಮೋಸ್ಟ್ ಡೈರೆಕ್ಟ್ ಮೈಸೂರಿಗೆ ಹೋಗೋರೇ. ಇದು ನಾನ್ ಸ್ಟಾಪ್ ಬಸ್ಸು. ನಾನ್ ಸ್ಟಾಪ್ ಬಸ್ಸಲ್ಲಿ ಇಷ್ಟು ಜನ ಮೈಸೂರಿಗೆ ಹೋಗೋರಿದ್ದಾರೆ. ಸೊ ನಮಗಂತೂ ಈ ಬಸ್ ಹತ್ತಷ್ಟರಲ್ಲಿ ತುಂಬ ಸಾಕಾಗೋಯ್ತು. ನಮ್ಮೂರಿಗೆ ಚನ್ನಪಟ್ಟಣದಿಂದ 1 ಅವರ್ಗೆ ಬಸ್ ಇತ್ತು. ಅದು ಬಿಟ್ಟರೆ ಬಸ್ಗಳೇನು ಓಡಾಡ್ತಿರ್ಲಿಲ್ಲ. ಆದರೆ ಡೈರೆಕ್ಟ್ ಮೈಸೂರಿಗೆ, ಗೌಡ್ಗೆರೆಯಿಂದ ಡೈರೆಕ್ಟ್ ಮೈಸೂರಿಗೆ ಬಸ್ಸು ಹೋಗುತ್ತೆ. ಅದರಲ್ಲೂ ನಾನ್ ಸ್ಟಾಪ್ ಅಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ನಮಗಂತೂ ತುಂಬ ಖುಷಿ. ಮತ್ತು ಹಾಗೆಯೇ ಜನ ಅಂತೂ ತುಂಬ ಜನ ಇದ್ದರು. ನೀವು ನೋಡ್ಬೋದು, ಕೆಳಗಡೆ ಎಲ್ಲ ಕೂತ್ಕೊಂಡಿದ್ರು. ಮೈಸೂರು ಹೊರಗೆ ಎಲ್ಲಿ ನಿಂತ್ಕೊಳ್ಳೋಕ್ಕಾಗುತ್ತೆ? ಅಂದರೆ ಸ್ಟಾಪ್ಗಳಿದ್ರೆ ತುಂಬ ಕಷ್ಟ. 1 ಅವರು 1.5 ಅವರ್ ಒಳಗಡೆ ನಾವು ಮೈಸೂರಿಗೆಲ್ಲ ತಲುಪಿಡ್ಬೋದು ನಾನ್ ಸ್ಟಾಪ್ ಇದ್ದರೆ. ಹಾಗಾಗಿ ನಾವು ಬೇಗನೆ ರೀಚ್ ಆಗಿಬಿಡ್ತೀವಿ. ಮತ್ತು ನನ್ನ ಮಗಳು ಕೂಡ ನಿದ್ದೆ ಬಂದು ಮಲ್ಕೊಬಿಟ್ಟಿದ್ಲು. ಅದಾದಮೇಲೆ ನಾವು ಸ್ವಲ್ಪ ದೂರ ಹಾಗೆಯೇ ಬಂದ್ವಿ. ಮೈಸೂರಲ್ಲಿ ಕೂಡ ಇಳ್ಕೊಂಡ್ವಿ. ಅಲ್ಲೇ ಸೀಬೆಕಾಯಿ ಮಾರ್ತಾಯಿದ್ರು. ನನಗಂತೂ ತುಂಬ ಇಷ್ಟ ಸೀಬೆಕಾಯಿ. ಕೊಡುತ್ತೆ, ಈಸ್ಕೊಳಮ್ಮ. ಇರು, ಬೀಳಿಸ್ತೀಯ ನೀನು. ಪಪ್ಪು ಕೊಡಿಲ್ಲ ಅಂತ ಕೊಡ್ತೀನಿ. ಮೈಸೂರಲ್ಲಿ ಗುರುಪ್ರವೇಶ ಇದೆ ಅಂತ ಇವಾಗ ಆಲ್ರೆಡಿ ನಾನು ನಿಮಗೆ ಹಿಂದಿನ ಲಾಗಲ್ಲೇ ತಿಳಿಸಿದ್ದೆ. ಆ ಫಂಕ್ಷನ್ಗೆ ನಾವಿಲ್ಲಿ ಬಂದಿರೋದು. ಸೊ ಮೈಸೂರು ಕೊಲಂಬಿಯಾ ಹತ್ರ ಇಳ್ಕೊಂಡಿದ್ವಿ. ಅಲ್ಲಿಂದ ಸ್ವಲ್ಪ ದೂರ ಊರು. ಅದಕ್ಕೆ ಪಿಕ್ ಮಾಡೋಕ್ಕೆ ಬರ್ತೀವಿ, ಅಲ್ಲೇ ಇರಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಸೀಬೆಕಾಯಿ ತಿನ್ಕೊಂಡು. ರಾತ್ರಿ ಏನಂದಿತ್ತು? ನಂಬರೇ ಇಲ್ಲ ನಂದು. ಇಲ್ಲ, ಹೊಸ ಅವಳು ಮುಖ ಬರ್ಬೇಡ್ದಂತೆ. ಇದೇನೆ ಗುರುಪ್ರವೇಶ ಆಗ್ತಾ ಇರೋಂಥ ಮನೆ, ನನ್ನ ಫ್ರೆಂಡ್ ಮನೆ. ಹಾಗೆಯೇ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ತುಂಬ ಲಾಂಗ್ ಗ್ಯಾಪ್ ಆಗಿಬಿಟ್ಟಿತ್ತು ನಮಗೆ. ನಮಗಂತೂ ಖುಷಿ ಅಂದರೆ ಖುಷಿ, ಎಲ್ಲರೂ ಸೇರಿರೋದು. ಮುಂಚೆನೇ ಒಂದು ಫಂಕ್ಷನ್ ಆಗಿತ್ತು, ಆದರೆ ನಾನು ಆ ಫಂಕ್ಷನ್ಗೆ ಹೋಗಿರಲಿಲ್ಲ, ಕೆಲಸ ಇತ್ತು, ರಜೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಇವಾಗಂತೂ ಫುಲ್ಲು ಅಂದರೆ ಫುಲ್ ಖುಷಿ ಆಗ್ತಾಯಿತ್ತು ನನಗೆ. ಮತ್ತು ನಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ಎಲ್ಲರೂ ನಮಗಿಂತ ಸೀನಿಯರ್ಸ್ ಇರೋದು, ಜೂನಿಯರ್ಸ್ ಅಂತ ಒಬ್ಬರೋ ಇಬ್ಬರು ಅಷ್ಟೇ ಇರೋದು. ಎಲ್ಲರೂ ನಮಗಿಂತ ಸೀನಿಯರ್ಸೇ. ಅಂದ್ರೂ ನಮ್ಮ ಬಾಂಡಿಂಗ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಸ್ಟ್ ಕಾಲೇಜ್ ಟೈಮಲ್ಲಿ ಎಲ್ಲ ಫಂಕ್ಷನ್ಸ್ಗೂ ಸೇರ್ತಿದ್ವಿ. ಹಾಗೆ ಬರ್ಡೇ ಪಾರ್ಟಿ ಎಲ್ಲನೂ ಅಷ್ಟೇ ಸೆಲೆಬ್ರೇಟ್ ಮಾಡ್ತಿದ್ವಿ. ಇವಾಗ ಒಬ್ರಿಗೊಬ್ರಿಗೆ ಅಷ್ಟೊಂದು ಸಿಗ್ತಾ ಇಲ್ಲ. ಅಂದ್ಕೊಂಡಿದ್ವಿ ಈ ಏನು ಫಂಕ್ಷನಲ್ಲಿ ನಾವು ಅಂದ್ಕೊಂಡ್ವಿ, ಇನ್ಮೇಲಾದರೂ ಎಲ್ಲರೂ ಸೇರ್ಬೇಕು, ಅವಾಗವಾಗ ಟೈಮ್ ಮಾಡಿಕೊಂಡು. ನಮಗೋಸ್ಕರ ಅಂತ ನಾವು ಟೈಮೇ ಮಾಡ್ಕೊಳ್ಳಲ್ಲ ಅಂತ ಕೂಡ ಅಂದ್ಕೊತಾ ಇದ್ವಿ. ಹಾಗೆಯೇ ಇದೆಲ್ಲ ಪೂಜೆ ಆಗಿರೋ ಅಂಥದ್ದು ಮನೆಯೊಳಗಡೆ. ಪೂಜೆ ಎಲ್ಲ ಆಲ್ರೆಡಿ ಆಗೋಗಿತ್ತು. ನಾವು ಬರೋಷ್ಟರಲ್ಲಿ ತುಂಬ ಲೇಟೇ ಆಯಿತು. ನಾವು ಹೊರಟಿದ್ದೆ ಮನೆಯಿಂದ ಲೇಟಾಗೋಗಿತ್ತು, 1 ಗಂಟೆ ಅನಿಸುತ್ತೆ ನಾವು ಬಂದಾಗ. ಸೊ ಪೂಜೆ ಹೋಮ ಎಲ್ಲ ಆಗಿತ್ತು. ಅಂದರೂ ಟೈಮ್ನ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿಕೊಂಡೇ ಹೊರಟ್ವಿ, ತುಂಬ ಬೇಗನೇನು ಹೊರಡಲಿಲ್ಲ. ಹಾಯ್ ಬಂಟೀಸ್, ಇಲ್ಲಿ ನೋಡಿ. ಇದೇ ನಮ್ಮ ಕಾಡಂದಿ. ಬನ್ನಿ ಬನ್ನಿ ಜನರೇ, ಊಟ ಮಾಡಿ ಹೋಗಿ.
ಅವಳು ಬೇಡ ಅಂತ ಹೇಳು. ಪುಟ್ಟಿ ಬಂದಿದ್ಯಾ ಬಿಡು ಪುಟ್ಟಿ. ಯಾಕೆ ಮಾಡಕ್ಕೆ ಹೇಳಲ್ಲ? ಇನ್ನೇ ಸಮಾಜ ಸೇವೆ ಮಾಡಲ? ಬಿಸ್ಲೈತೆ ಹಾಂ, ಇದೇನಿದು ಸಡನ್ನಾಗೆ ಈ ಥರ ಡೆಕೋರೇಷನ್ ತೋರಿಸ್ತಾ ಇದ್ದೀನಿ. ನೈಟ್ ಥರ ಇದೆ ಅಂತ ಅಂದ್ಕೋಬೇಡಿ. ಸೊ ಅಲ್ಲಿ ನಾನು ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಒಂದು 4:15 ಹಂಗೆ. ಅಲ್ಲಿಂದ ಕೆಂಗಲಲ್ಲಿ ನಮಗೆ ಇನ್ನೊಂದು ರಿಸೆಪ್ಷನ್ ಇತ್ತು, ಅದನ್ನು ಕೂಡ ಅಟೆಂಡ್ ಮಾಡಬೇಕಿತ್ತು. ಹಾಗಾಗಿ ಅಲ್ಲಿಂದ 4:15 ಹೊರಟ್ವಿ. ಊರಿಗೆ ಬರೋಷ್ಟರಲ್ಲಿ 8 ಗಂಟೆ ಆಯಿತು. ನಾವು ಬಸ್ಸಲ್ಲಿ ಹೋಗಿದ್ವಿ ಅಲ್ವಾ, ಸೊ ಬಸ್ಸಲ್ಲೇ ಮತ್ತೆ ರಿಟರ್ನ್ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯಿತು. ಮತ್ತು ಅಲ್ಲಿಂದ ಬೇಗ ಬೇಗ ರೆಡಿಯಾಗಿ ರಿಸೆಪ್ಷನ್ಗೆ ಬಂದ್ವಿ. ಬರ್ತಾನೆ ನನ್ನ ಮಗಳು ಗಾಡಿಯಲ್ಲಿ ಮಲ್ಕೊಂಡ್ಳು. ಹಾಗೆ ನಾವು ಹೋಗೋಷ್ಟರಲ್ಲಿ ನಮ್ಮ ಅಮ್ಮ ಮತ್ತು ನನ್ನ ತಂಗಿ, ನಮ್ಮ ಅಣ್ಣ 3 ಜನನೂ ಹೋಗಿದ್ರು. ಮದುವೆಗೆ ಲೇಟ್ ಆಗುತ್ತೆ, ನೀವು ಬರೋಷ್ಟರಲ್ಲಿ ನಾವು ಹೋಗಿರ್ತೀವಿ ಬನ್ನಿ ಅಂತ. ಹಾಗೆಯೇ ನಮ್ಮ ಅಮ್ಮನ ಸ್ಯಾರಿ ಅಂತ ನಿಮ್ಗೆ ಇವಾಗ ಆಲ್ರೆಡಿ ತೋರಿಸಿದ್ದೀನಿ ಲಾಗ್ಗಳಲ್ಲಿ, ಮತ್ತೆ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ವೇರ್ ಮಾಡಿದ್ರಲ್ಲ, ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಈ ಲಾಗಲ್ಲಿ. ರಿಸೆಪ್ಷನ್ ಕೂಡ ನಿಲ್ಲಿಸಿದ್ರು. ನಾವು ಹೋಗೋಷ್ಟರಲ್ಲಿ ಟೈಮು 9:30 ಆಗೋಗಿತ್ತು. ಎಷ್ಟೊಂದು ಜನದ ಊಟನೂ ಮುಗ್ದೋಗಿರುತ್ತೆ ಆ ಟೈಮ್ಗೆ. ಸೊ ಏನು ಮಾಡೋದು, ಎಲ್ಲ ಕಡೆನೂ ಅಟೆಂಡ್ ಮಾಡಬೇಕಲ್ವಾ ಫಂಕ್ಷನ್ಸ್ನ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಹಾಗೆ ಸ್ವಲ್ಪ ಫಾಸ್ಟಾಗಿ ಕೂಡ ಹೋದ್ವಿ ಅಲ್ಲಿಗೆ. ಫೋಟೋ ಎಲ್ಲ ತೆಗೆಸ್ಕೊಂಡು ನಾವು ನೆಕ್ಸ್ಟು ಹೋಗಿದ್ದೆ ಊಟದ ಹಾಲ್ಗೆ. ಏಕೆಂದರೆ ಆಲ್ರೆಡಿ ಟೈಮ್ ಆಗಿತ್ತು. ನಾವು ಬೆಂಗಳೂರಿಗೆ ಬೇರೆ ಹೋಗ್ಬೇಕಿತ್ತು ರಿಟರ್ನು. ಹಾಗಾಗಿ ಊಟ ಮಾಡ್ಕೊಂಡು ಹೊರಟ್ಬಿಡೋಣ ಅಂಥೇಳಿ ಊಟದ ಹಾಲು ಹೋದ್ವಿ. ಅಲ್ಲಂತೂ ತುಂಬ ಜನ ಇದ್ದರು ಊಟದ ಹಾಲಲ್ಲಿ. ಎಷ್ಟೊಂದು ಜನ ಇದ್ದಾರೆ, ನೀವೇ ನೋಡ್ಬೋದು. ತುಂಬ ಜನ ಇದ್ದರು. ಅಂದ್ರೂ ಜಾಗ ಆಗ್ತಾಯಿತ್ತು ಹೋದವ್ರಿಗೆಲ್ಲ. ತುಂಬ ದೊಡ್ಡದಾಗಿರೋದ್ರಿಂದ ಊಟದ ಹಾಲು, ಸೊ ಅಷ್ಟೊಂದೇನು ಕಷ್ಟ ಆಗ್ತಾ ಇರಲಿಲ್ಲ. ಒಂದು ಸೈಡ್ ಆಲ್ರೆಡಿ ಊಟ ಆಗಿ ಕೆಲವರು ಕೂತ್ಕೊಂಡಿದ್ರು, ಇನ್ನೊಂದು ಸೈಡು ಅವಾಗಿನೇನು ಆಗೋ ಥರ ಇತ್ತು. ಅದಕ್ಕೆ ನಾವು ಕೂತ್ಕೊಂಡು ಊಟ ಮಾಡ್ಕೊಂಡು ಹೊರಟ್ಬಿಡೋಣ ಅಂತೇಳಿ ಕೂತ್ಕೊತಾ ಇದ್ವಿ. ನನ್ನ ಮಗಳು ಮತ್ತು ನಮ್ಮಮ್ಮ ಇಬ್ಬರೂ ಒಂದು ಸೀಟ್ ಖಾಲಿ ಇತ್ತಲ್ಲಿ, ಯಾರೂ ಕೂತ್ಕೊಂಡಿರಲಿಲ್ಲ ಅಂದ್ಬಿಟ್ಟು ಅವ್ರು ಅಲ್ಲೇ ಕೂತ್ಕೊಂಡ್ರು. ಪಾಪುಗೊಂದು ಸ್ವಲ್ಪ ಬೇಗ ತಿನ್ನಿಸ್ತೀನಿ ಅಂತೇಳಿ ನಮ್ಮಮ್ಮ ಅಲ್ಲೇ ಕೂರಿಸ್ಕೊಂಡ್ರು ಅವ್ರ ಜೊತೆನೇ. ನಾವು ಸೈಡಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೊಂದು ಸ್ವಲ್ಪ ಜನ ಆ ಕಡೆ ಕೂತಿರೋರ್ದೆಲ್ಲ ಊಟ ಆಗಬೇಕಿತ್ತು. ಅದಕ್ಕೆ ಅವ್ರದ್ದು ಆದರೆ ನೆಕ್ಸ್ಟು ನಾವು ಊಟ ಮಾಡ್ಕೊಂಡು ಹೊರಟ್ಬಿಡೋಣ ಬೆಂಗಳೂರಿಗೆ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೂ ನಾವು ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಅಂತ ಅಂದ್ಕೊಂಡು. ಇನ್ನೂ ಬೆಳಿಗ್ಗೆ ಹೊರಡ್ತೀವಿ ಅಂತಂದ್ರೂ ಲೇಟ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ನೈಟೇ ಹೊರಟ್ಬಿಡ್ತಾ ಇದ್ದೀವಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಇಲಾಗಲಿ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಒಂದು ಲೈಕ್ ಕೊಟ್ಟು ನೋಡಿ. ಥ್ಯಾಂಕ್ ಯು.